ಯಾಕೆಂದರೆ ಅವರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಇವರ ಪ್ರಾಪರ್ಟಿ ಸ್ಟೋರಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾಕೆಂದರೆ ಸ್ವಲ್ಪ ಲ್ಯಾಂಗ್ವೇಜ್ ಕನ್ನಡ ಕರೆಕ್ಟಾಗಿ ಬರೋದಿಲ್ಲ, ನಾನು ಮಾತಾಡ್ತೇನೆ. ಸರ್, ಇವರು ಲೋನ್ ತಗೊಂಡ್ಮೇಲೆ ಇವ್ರೇನು ಮಾಡ್ತಾರೆ, ಒಂದು 2-3 ವರ್ಷ ಇವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೇಳಬೇಕು ಅಂದರೆ ರಿಯಾಲಿಟಿ ಕೇಸ್ ಏನಾಗಿದೆ, ಇದೇನು ಮಾಡ್ಬೋದು. ಯಾಕೆಂದರೆ 99% ಬ್ಯಾಂಕು ಸಂಸ್ಥೆ ಬಗ್ಗೆ ನಾನು ಯಾವುದು ಮಾತಾಡೋದಿಲ್ಲ. ಬ್ಯಾಂಕ್ ಈಸ್ ವೆರಿ ಗುಡ್. ಅದು ಯಾವುದೇ ಆಗಿರಲಿ, ನ್ಯಾಷನಲ್ ಬ್ಯಾಂಕ್ ಆಗಿರಲಿ, ಯಾವುದೇ ಇರಲಿ, ಅದರಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳು, ಅವರಿಂದ ಆಗುವಂಥ ಮೋಸಕ್ಕೆ ಕೆಲವೊಂದು ಅಮಾಯಕರುಗಳು ಬಲಿಯಾಗ್ತಾರೆ ಅಧಿಕಾರಿಗಳಿಂದ. ನಾನು ಇಂಥ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅದೇನಾಗಿದೆ, ಇವ್ರಿಗೂ ಅದೇ ರೀತಿ ಒಂದು ಅನ್ವಯ ಆಗ್ಬಿಟ್ಟಿದೆ. ಇವ್ರು ಏನು ಮಾಡಿದ್ದಾರೆ, ಲೋನ್ ತಗೊಂಡಿದ್ದಾರೆ, ಸರ್ವೇ ಸಾಮಾನ್ಯ ನೋಟ್ ಬ್ಯಾನ್ ಆಯಿತು. ಅದರಲ್ಲಿ ಸರ್ವೇ ಸಾಮಾನ್ಯ ಎಲ್ಲರಿಗೂ ಏಟ್ ಬಿದ್ದಿದೆ. ಅದಾದ್ಮೇಲೆ ಕೊರೋನಾ ಬಂತು. ಎಲ್ಲದನ್ನೂ ಒಂದರಿಂದ ಇವ್ರು ಏನು ಮಾಡ್ತಾ ಇದ್ರು ಅಂದ್ರೆ, ರೈತರಿಂದ ಭತ್ತನ ಖರೀದಿ ಮಾಡಿ ಗೌರ್ಮೆಂಟ್ಗಳಿಗೆ ಸಪ್ಲೈ ಮಾಡುವಂಥ ಕೆಲಸನ ಮಾಡ್ತಾ ಇದ್ರು. ಅವಾಗ ಕೆಲವೊಂದು ಪೇಮೆಂಟ್ಗಳು ಇವ್ರಿಗೂ ಸ್ಟಾಪ್ ಆಗೋಗಿ ಇವರು ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಇದ್ರು. ಇವ್ರು ಲೋನ್ ತಗೊಂಡು NPA ಆಗಿ ಅವ್ರು ನೋಟಿಸ್ ಕೊಟ್ಟ ನಂತರ ಇವ್ರು ಏನು ಮಾಡಿದ್ದಾರೆ, ಬ್ಯಾಂಕಲ್ಲಿ ಹೋಗಿ ರಿಕ್ವೆಸ್ಟ್ ಕೇಳಿದ್ದಾರೆ, ಸ್ವಾಮಿ ನನಗೆ 1-2 ತಿಂಗಳು ಟೈಮ್ ಕೊಡಿ, ನಾನು ಕಟ್ತೀನಿ ಅಂತ. ಅಂದ್ರೆ ಬ್ಯಾಂಕ್ನವ್ರು ಏನು ಮಾಡಿದ್ದಾರೆ ಅಂದ್ರೆ, ಇವರಿಗೆ ಲೋನ್ ಕೊಡುವಾಗ 8 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಗೆ 50% ಅಂದ್ರೆ 4 ಕೋಟಿ ಸಮಥಿಂಗ್ ಲೋನ್ ಕೊಟ್ಟಿದ್ದಾರೆ. ಇವರು ಈ 4 ಕೋಟಿ ಲೋನ್ಗೆ ಆಂಧ್ರದ ಗದ್ವಾಲ ಜಿಲ್ಲೆಯಲ್ಲಿ ಇರತಕ್ಕಂಥ 3 ಪ್ರಾಪರ್ಟಿ, ರಾಯಚೂರಲ್ಲಿ ಇರ್ತಕ್ಕಂಥ ಇದು ರೈಸ್ ಮಿಲ್ಲು, ಅದು ಒಟ್ಟು 4 ಪ್ರಾಪರ್ಟಿನ ಮಾರ್ಗೇಜ್ ಮಾಡಿರ್ತಾರೆ. ಯಾರಿಗೆ? ಬ್ಯಾಂಕ್, ಯೂನಿಯನ್ ಬ್ಯಾಂಕಿಗೆ. ಅವ್ರು ಏನ್ ಮಾಡ್ತಾರೆ, ಒಂದು ಪ್ರಾಪರ್ಟಿನ ಸೇಲ್ ಮಾಡ್ಬಿಡ್ತಾರೆ ಇಮಿಡಿಯೇಟ್ಲಿ ನೋಟಿಸ್ ಕೊಟ್ಟು. ಇವ್ರು ಏನ್ ಮಾಡ್ತಾರೆ, ಸತ್ತಿರೋರ್ ಮೇಲೆಲ್ಲ ನೋಟಿಸ್ ಕೊಟ್ಟು ಪ್ರಾಪರ್ಟಿನ ಸೇಲ್ ಮಾಡ್ತಾರೆ. ಇವರು ಅದನ್ನ DIT ಚಾಲೆಂಜ್ ಮಾಡ್ತಾರೆ. DIT ಇವರಿಗೆ ಕರೆಕ್ಟ್ ಆಗಿರೋ ದಾಖಲೆಗಳು ಏನಂದ್ರೆ, ಬ್ಯಾಂಕ್ನವ್ರು ಮೊದಲಿಗೆ ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಇವರು ಯಾವಾಗ NPA 3 ತಿಂಗಳು ಕಟ್ಟಲಿಲ್ಲ ಅಂದ ತಕ್ಷಣ ನಮ್ಮ ಆಸ್ತಿಯ ದಾಖಲೆಗಳನ್ನ ನೀವು ಯಾವ ರೀತಿಯಲ್ಲಿ ಕೇಳಿದ್ರು ಯಾವ ಬ್ಯಾಂಕ್ನವರು ಕೊಡೋದಿಲ್ಲ. ಒಂದು ಸ್ಟೇಟ್ಮೆಂಟ್ ಕೊಡಿ ಅಂದ್ರೂ ಕೊಡಲ್ಲ, ಒಂದು ದಾಖಲೆ ನಮ್ದು ಈ ತರ ದಾಖಲೆ ಕೊಡಿ ಅಂದ್ರೂ ಕೊಡಲ್ಲ. ಇವ್ರು ಏನ್ ಮಾಡಿರ್ತಾರೆ, ಲೋನ್ ತಗೊಳ್ಳುವಾಗ ಪ್ರತಿ ಒಂದಕ್ಕೂ ನಮ್ಮ ಹತ್ರ ಸಿಗ್ನೇಚರ್ ಮಾಡಿ ಇಟ್ಕೊಂಡು ಬರ್ತಿರ್ತಾರೆ. ಇದು ನಮಗೂ ಗೊತ್ತಾಗಲ್ಲ. ನಮ್ಗೇನು ಲೋನ್ ಬೇಕು, ನಮ್ಗೆ ಕೆಲಸ ಶುರು ಮಾಡ್ಬೇಕು, ಒಂದು ಮನೆ ಕಟ್ಟಬೇಕು, ಈ ರೀತಿ ಉದ್ದೇಶದಿಂದ ನಾವು ಬಂದಿರ್ತೀವಿ. ಇಲ್ಲಿ ಇವ್ರು ಏನು ಟೈಪ್ ಮಾಡಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇದರಲ್ಲಿ ನಾವೆಲ್ಲದಕ್ಕೂ ಸೈನ್ ಮಾಡ್ತಾ ಇರ್ತೀವಿ, ಬಂದಿರ್ತೀವಿ. 3 ತಿಂಗಳು 90 ಡೇಸ್ ಆಯ್ತಾ, ನಿಮ್ಗೆ ಇಮಿಡಿಯೇಟ್ಲಿ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಆ ನೋಟಿಸ್ ಪ್ರಕಾರ ಇದಕ್ಕೆ ಏನ್ ಮಾಡಿದ್ದಾರೆ, ಬ್ಯಾಂಕ್ನಲ್ಲಿ ಒಂದು ರಿಕವರಿ ಟೀಮ್ ಬೇರೆ ಇಟ್ಕೊಂಡಿದ್ದಾರೆ. ಆ ಟೀಮ್ ಏನಂತಾರೆ, ಇದು ಹಗಲು ದರೋಡೆ ಅನ್ನೋದು ಅಂತ ಕೆಲಸ. ಇದು ರಾತ್ರಿ ಹೊತ್ತಲ್ಲ, ಹಗಲಲ್ಲೇ ಮಾಡೋದು. ಈ ರಿಕವರಿ ಟೀಮ್ಗೆ ವಹಿಸ್ಬಿಡ್ತಾರೆ ಈ ಆಸ್ತಿನ. ಅವ್ರಿಗೆ ವಹಿಸ್ಬಿಟ್ಟು ನಮ್ಗೇನಿಲ್ಲ ರೀ, ಈ ಆಸ್ತಿ ರಿಕವರಿ ಮಾಡಿ ನಮ್ಗೆ ವಾಪಸ್ ಕೊಡಿಸ್ಬೇಕು, ನಮ್ಮ ಹಣ ನಮ್ಗೆ ರಿಕವರಿ ಆಗ್ಬೇಕು ಅನ್ನೋ ಇದರಲ್ಲಿ ಅವ್ರೇನ್ ಮಾಡ್ತಾರೆ, ಇದಕ್ಕೆ ನೋಟಿಸ್ ಕೊಟ್ಟು ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನಿಂತ್ಕೊಂಡು ಈ ವ್ಯಾಲ್ಯೂಯೇಷನ್ ಮಾಡಿರ್ತಾರೆ. 4 ಕೋಟಿ ಲೋನ್ ಕೊಟ್ಟಿರ್ತಾರೆ. ಇದನ್ನ 4 ಕಾಸು 3 ಕಾಸಿಗೆ ಅಂದಂಗೆ ಅರ್ಧಕ್ಕರ್ಧ ಬೆಲೆಗೆ ಮಾರ್ಬಿಡ್ತಾರೆ. ಅದನ್ನ ತಗೊಳಕ್ಕೂ ಜನನು ಅವರೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸುಮ್ಮನೆ ಕಾನೂನು ರೀತಿಯಲ್ಲಿ ನಾವು ನೋಡ್ರಿ ನೋಟಿಸ್ ಕೊಟ್ಟಿದೀವಿ, ನಿಮ್ ಕಾನೂನು ರೀತಿಯಲ್ಲಿ ಮಾಡಿದೀವಿ, ಆಕ್ಷನ್ ಮಾಡಿದೀವಿ, ಎಲ್ಲನೂ ಅವರೇ ಹೇಳ್ತಾರೆ. ಇದು ಯಾರಿಗೂ ಗೊತ್ತಾಗೋದಿಲ್ಲ, ಇದರ ಒಳ ಗುಟ್ಟುಗಳು ಇದ್ರ ಹಿಂದೆ ಬಿದ್ದವರಿಗೆ ಗೊತ್ತಿರುತ್ತೆ. ಹಂಗೆ ಇವರಿಗೆ ಪಾಪ ಆ ರೀತಿ ಆಗಿ ನೋಟಿಸು ಕೊಟ್ಟರು, ಎಲ್ಲನೂ ಮಾಡಿದ್ರು. ಇವರು ನಮಗೆ ಅನಿರೀಕ್ಷಿತವಾಗಿ 2022ರಲ್ಲಿ 23ರಲ್ಲಿ ಪರಿಚಯ ಆದರು. ಪರಿಚಯ ಆದಾಗ ಇವ್ರು ಏನ್ ಮಾಡಿದ್ರು, ನನಗೆ ಈ ನಮ್ಮ ಆತ್ಮೀಯ ಸ್ನೇಹಿತರು ಪ್ರಶಾಂತ್ ಅಂತ, ಇವರು ನಾವು ಸೇರ್ಕೊಂಡು ಇವರಿಗೆ ಒಂದು ದಾರಿ ಹುಡ್ಕೋಣ ಅಂತ ಒಂದು ಹೇಳ್ಕೊಟ್ರು. ಇವರು ಏನ್ ಮಾಡಿದ್ರು, RTIಯಲ್ಲಿ ದಾಖಲೆಗಳನ್ನ ಬೇಕು, ನಮಗೆ ಸ್ಟೇಟ್ಮೆಂಟ್ ಬೇಕು, ಆಮೇಲೆ ಇದು ಯಾವುದು ಸರ್, ಯಾರು ಆಕ್ಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ, ಎಷ್ಟು ಜನ ಪಾಲ್ಗೊಂಡಿದ್ದಾರೆ, ಅದರ ಡೀಟೇಲ್ಸ್ ಕೊಡಿ ಅಂದ್ರೆ ಬ್ಯಾಂಕ್ನವ್ರು ಇದುವರೆಗೂ ಕೊಡ್ಲಿಲ್ಲ. ಯಾವಾಗ 3 ತಿಂಗಳ ಹಿಂದೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು, ಆ ಕಂಪ್ಲೇಂಟ್ ಇಂದ ನಂತರ PCR ಮಾಡಿ ಕೋರ್ಟ್ ಆದೇಶದ ಮುಖಾಂತರ ಇವ್ರ ಮೇಲೆ ತನಿಖೆ ಮಾಡಿ ಅಂತ ಯಾವಾಗ ಪೊಲೀಸ್ ಸ್ಟೇಷನ್ಗೆ ಮೆಟ್ಲೆ ಇರ್ತೋ, ಅವಾಗ ನೋಡಿ ಇವಾಗ ಬ್ಯಾಂಕ್ನವರು ಆ ಆಕ್ಷನ್ ಬಿಡ್ ಶೀಟ್ ನ ಕೊಡ್ತಾ ಇದ್ದಾರೆ ಬ್ಯಾಂಕಿಗೆ. ಯಾರಿಗೆ? ಪೊಲೀಸ್ನವ್ರಿಗೆ ಕೊಡ್ತಾ ಇದ್ದಾರೆ. ಇದು ನೋಡಿ ಆಕ್ಷನ್ ಬಿಡ್ ಶೀಟ್. ಆ ಆಕ್ಷನ್ ಬಿಡ್ ಶೀಟ್ ಅಲ್ಲಿ ಕತೆ ಏನು ಹೇಳುತ್ತೆ ಅಂದ್ರೆ, ಸರ್ವೇ ಸಾಮಾನ್ಯ ಕಂಪನಿ ಯಾವುದು ಸಪ್ತಗಿರಿ ಆದ್ರೂ ಅಲ್ವಾ, ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಗಂಡ ಹೆಂಡತಿ ಮಗ ಸೊಸೆ ಸೇರ್ಕೊಂಡು ಒಂದು ಕಂಪನಿ ಸೃಷ್ಟಿ ಮಾಡ್ತಾರೆ. ಅಲ್ಲಿ ಪರ್ಚೇಸಿಂಗ್ ಮಾಡೋದು, ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಇಂಡಿವಿಜುವಲ್. ಯಾರು? ತಿರುಪತಯ್ಯ ಅಂತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಪರ್ಚೇಸ್ ಮಾಡ್ತಾರೆ. ಇವರು ಅದನ್ನ ಸೇಲ್ ನೋಟಿಸ್ ಯಾರಿಗೆ ಕೊಡ್ತಾರೆ ಅಂದ್ರೆ, ಸೇಲ್ ಸರ್ಟಿಫಿಕೇಟ್ ಅಲ್ಲ, ಸೇಲ್ ಸರ್ಟಿಫಿಕೇಟ್ ಬಂದು ಕಂಪನಿ ಕೊಡ್ತಾರೆ. ಅವಾಗ ಇವ್ರಿಗೆ ಕಂಪನಿ ಕ್ರಿಯೇಟ್ ಆಗಿರೋದಿಲ್ಲ, ಯಾವುದೇ ಕಾರಣಕ್ಕೂ ಆಗಿರೋದಿಲ್ಲ. ಬರೀ ಓನ್ಲಿ ಯಾರಲ್ಲಿ ಮಾಡಿದ್ರು, ತಿರುಪತಯ್ಯ ಅನ್ನುವಂತ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾನೆ. ದಾಖಲೆ ಅವರೇ ಹೇಳ್ತಾರೆ, ನಾವು ಹೇಳೋದಿಲ್ಲ.
ಅವರೇ ಇವಾಗ PCR ಆದಾಗ ಕೋರ್ಟಿಗೆ ಅವರೇ ಸಬ್ಮಿಷನ್ ಮಾಡುವಂತ ಕೆಲಸ ಅವರೇ ಮಾಡ್ತಾರೆ, ನಾವು ಹೇಳ್ತಾ ಇಲ್ಲ ಇದನ್ನ. ಇವರು ಏನ್ ಮಾಡ್ತಾರೆ, ಆಕ್ಷನ್ ಸೇಲ್ಸ್ ಸರ್ಟಿಫಿಕೇಟ್ ಅನ್ನ ಕಂಪನಿ ಮೇಲೆ ಕೊಡ್ತಾರೆ. ಯಾವುದು ಸಪ್ತಗಿರಿ ಹಾರ್ಬರ್ ಫುಡ್ಸ್ ಅಂತ. ಸಪ್ತಗಿರಿ ಹಾರ್ಬರ್ ಫುಡ್ಸ್ ಸೇಲ್ ಮಾಡಿದಾಗ ಪರ್ಚೇಸ್ ಮಾಡಿದಾಗ ಇರೋದಿಲ್ಲ. ಬೆಳಿಗ್ಗೆ ಪರ್ಚೇಸ್ ಮಾಡಿ ಅವ್ರ ಹೆಸರಿಗೆ ಏನ್ ಮಾಡ್ತಾರೆ ಅಂದ್ರೆ, ಇವರು 1 ತಿಂಗಳ ನಂತರ ಈ ಸೇಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾಗ ಕಂಪನಿ ಹೆಸರಲ್ಲಿ ಕೊಡ್ತಾರೆ ಆಗ್ರೋ ಫುಡ್ಸ್ ಅಂತ. ಇವರು ಕೇವಲ ಏನು ಆಕ್ಷನ್ ಬಿಡ್ ಮಾಡಿದಾಗ 10% ಬಿಡ್ ಅಮೌಂಟ್ ಕಟ್ಟಿರ್ತಾರೋ ಅಷ್ಟೇ ಅವ್ರ ಬಂಡವಾಳ. ತಿರ್ಗಿ ಅದೇ ಕಂಪನಿಗೆ ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಸರ್ವೇ ಸಾಮಾನ್ಯ ಒಬ್ಬ ವ್ಯಕ್ತಿ ಬ್ಯಾಂಕಿಗೆ ಹೋದ್ರೆ ನನಗೆ 1 2 ಲಕ್ಷ ಲೋನ್ ಕೊಡ್ರಿ ಅಂತ ಕೇಳಿದ್ರೆ ಬ್ಯಾಂಕ್ ಏನ್ ಕೇಳುತ್ತೆ, ನಿಂದು ಸ್ಯಾಲರಿ ಸರ್ಟಿಫಿಕೇಟ್ ತಗೋಬಾ, ನಿಂದು 6 ತಿಂಗಳು ಸ್ಟೇಟ್ಮೆಂಟ್ ಕೊಡು, IT ಕೊಡು, ಪ್ರತಿಯೊಂದು ಕೇಳುತ್ತೆ. ಆದ್ರೆ ಇವರಿಗೆ ಲೋನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ಕಂಪನಿ ಸರಿಯಾಗಿ 1 ತಿಂಗಳೊಳಗೆ ಸೇಮ್ ಅದೇ ಕಂಪನಿ ಮೇಲೆ ಲೋನ್ ಮಾಡಿಕೊಟ್ಟಿದ್ದಾರೆ. ಅದೇ ಕಂಪನಿ ಮೇಲೆ ಲೋನು, ಅದೇ ಕಂಪನಿ ಮೇಲೆ ಲೋನ್